ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ತೋಟದ ಮನೆಯಿಂದ ಮಲ್ಲಾಡಹಳ್ಳಿಗೆ ಅಪ್ಪಾಜಿ, ಅಮ್ಮ ಮತ್ತು ತಮ್ಮ ಹೋಗಿದ್ದಾರೆ. ಏನಕ್ಕೆ ಅಂತ ಅಂದರೆ, ಶುಕ್ರವಾರ ಅಲ್ಲಿ ಸಂತೆ ನಡೆಯುತ್ತೆ, ಹಸುಗಳ ಸಂತೆ. ಈ ಟೈಮ್ನಲ್ಲಿ ಹೋಗಿ ಬೆಳಗಿನ ಜಾವ 6:30ರಿಂದ 10:30 11 ಗಂಟೆ ತನಕ ಈ ಸಂತೆ ಇರುತ್ತೆ. ನೆಕ್ಸ್ಟು ಆಮೇಲೆ ಸಂತೆ ಸಿಗೋದಿಲ್ಲ. ಅಮ್ಮನಿಗೆ ತುಂಬ ದಿನಗಳಿಂದ ಹಸು ಸಾಕಬೇಕು ಅನ್ನೋದು ಮಹದಾಸೆ ಇತ್ತು. ಕುರಿಗಳನ್ನು ಸಾಕ್ತು, ನಾಯಿ ಸಾಕ್ತು, ಈಗ ಹಸು ಸಾಕಬೇಕು ನಾನು ಅಂತ ತುಂಬ ಇಚ್ಛೆ ಇರೋದ್ರಿಂದ ಹಸು ತೊಗೊಂಬಂದ್ಬಿಡೋಣ ಅಂತ ಹೇಳಿ ಸಂತೆಗೆ ಹೋಗಿದ್ದಾರೆ. ಹುಡುಕ್ತಾ ಇದ್ದಾರೆ ಯಾವುದು ನನ್ನ ಹಸು ನನಗೆ ಇಷ್ಟವಾದಂಥದ್ದು ಅಂತ ಹೇಳಿಬಿಟ್ಟು. ಅಮ್ಮನೇ ಹೋಗಿದ್ದಾರೆ ಅವರಿಗೆ ಇಷ್ಟವಾದದ್ದು ತರಲಿಕ್ಕಂತ, ಜೊತೆಗೆ ಅಮ್ಮನೇ ಹೋಗಿದ್ದಾರೆ. ಇಲ್ಲಾಂದರೆ ಅಪ್ಪಾಜಿ ಇಲ್ಲ ತಮ್ಮ ಹೋಗಿ ತರಬಹುದಿತ್ತು. ಯೂಶಲಿ ಹಸುಗಳ ಸಂತೆ ಶುಕ್ರವಾರನೇ ನಡೆಯೋ ಅಂಥದ್ದು. ಶುಕ್ರವಾರ ಮನೆಗೆ ಮಹಾಲಕ್ಷ್ಮಿ ಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಶುಕ್ರವಾರ ಹಸುಗಳನ್ನು ವ್ಯಾಪಾರ ಮಾಡ್ತಾರೆ. ತಗೊಳ್ಳೋರು, ವ್ಯಾಪಾರ ಮಾಡೋರಿಗೂ ಲಾಭ, ತಗೊಳ್ಳೋರಿಗೂ ಲಾಭ. ಹೀಗೆ ಶುಕ್ರವಾರ ಅಂದರೆ ಶುಭ ಅನ್ನೋದು ಎಲ್ಲರ ಮೈಂಡಲ್ಲಿ ಇರೋ ಅಂಥದ್ದು. ಇವತ್ತು ಬೇರೆ ವಿಶೇಷವಾಗಿ ಅಕ್ಷಯ ತೃತೀಯಕ್ಕಿಂತ ಮುಂಚಿತವಾಗಿ ಬರೋವಂತಹ ಅಮಾವಾಸ್ಯೆ ಶುಕ್ರವಾರ. ಇವತ್ತು ತುಂಬ ವಿಶೇಷವಾದಂತಹ ದಿನ. ಹಾಗಾಗಿ ಅಮ್ಮ ಅವರು ಇವತ್ತಿನ ದಿನ ಹೋಗಿ ಅಕ್ಷಯ ಪಾತ್ರೆಯಲ್ಲಿ ಹೇಗೆ ಹಾಲು ಉಕ್ಕಿದಾಗೆ ಉಕ್ಕತ್ತೆ, ಹಾಗೆ ಈ ಹಸು ನಮ್ಮನೆಗೆ ಬಂದು ನಮ್ಮ ಮನೆ ಹಾಗೆ ಮನಸ್ಸು ಎಲ್ಲವೂ ಹಾಲು ಉಕ್ಕಿದಾಗೆ ಉಕ್ಕಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಗೌರಿ ಅಂತ ಹೆಸರಿಟ್ಟಿದ್ದಾರೆ. ಆಲ್ರೆಡಿ ಗೌರಿನ ಮನೆಗೆ ತಂದಿದ್ದಾರೆ. ಮನೆ ಒಳಗಡೆ ತುಂಬಿಸ್ಕೊಳ್ಳಿಕ್ಕೆ ಅಮ್ಮನ ಸಂಭ್ರಮ ನೋಡಬೇಕು. ನೀವು ನೋಡಿ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಬೆಳಗ್ಗೆ 3 ಜನ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಮೊದಲು ಹಸು ತಂದುಬಿಡೋಣ, ನೆಕ್ಸ್ಟು ಮನೆಯಲ್ಲಿ ಮನೆ ದೇವರ ದೀಪ ಹಚ್ಚಿಬಿಟ್ಟು ಆಮೇಲೆ ಹಸುವನ್ನು ಒಳಗಡೆ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ಸಂತೆ ಎಲ್ಲ ಮುಗಿಸ್ಕೊಂಡು ಹಸುನ ತೊಗೊಂಡು ಬಂದಿದ್ದಾರೆ. ಈಗ ಅಮ್ಮ ದೇವ್ರ ದೀಪ ಹಚ್ತಾ ಇದ್ದಾರೆ. ಮನೆದೇವರನ್ನು ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ಹಸು ಮೊದಲನೇ ಬಾರಿಗೆ ಮನೆಗೆ ಬರ್ತಾ ಇರೋದ್ರಿಂದ ಹಾಗೆ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆಲದ ಮೇಲೆ ಜಾರಬಾರ್ದು ಅಂತ ಹೇಳಿ ನೋಡಿ ಜಮಖಾನನೇ ಹಾಸ್ಬಿಟ್ಟಿದ್ದಾರೆ. ಅವ್ರ ಸಂಭ್ರಮ ನೋಡಿ ಹೇಗಿದೆ. ಯಾಕೆ ಅಂದರೆ ಹಸುವಿನ ಹೊಟ್ಟೆಯಲ್ಲಿ ಆಲ್ರೆಡಿ ಪುಟ್ಟ ಪಾಪು ಇದೆ. ಅದಕ್ಕೆ ಏನು ತೊಂದರೆ ಆಗಬಾರ್ದು, ಜಾರಿ ಬಿದ್ದುಬಿಟ್ರೆ ಏನಾದರೂ ಪೆಟ್ಟು ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಫುಲ್ಲು ಮನೆಯಲ್ಲಿ ಜಮಖಾನ ಹಾಸಿ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ದೀಪ ಹಚ್ತಾ ಇದ್ದಾರೆ ಅಮ್ಮ. ಅಲ್ಲೇ ತೋಟದಲ್ಲಿ ಸಿಗುವಂತಹ ದಾಸವಾಳ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ. ಕಲರ್ಫುಲ್ ದಾಸವಾಳಗಳು. ಅದು ಫೋಟೋ ಮೇಲೆ ಹಾಕಿಬಿಟ್ರೆ ದೇವರಿಗೆ ಒಂದು ಅಲಂಕಾರ ಮಾಡಿದ ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ. गौरी, है गौरी, ओ बॉस, ಇಲ್ಲಿ ನೋಡಿ ಅಪ್ಪಾಜಿ ಗೌರಿನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದಾರೆ. ಅದು ಕರ್ಕೊಂಬಂದಾಗ ಗೇಟ್ ಹತ್ರನೇ ಒಂದು ಮರದ ಹತ್ರ ಕಟ್ಟಿದ್ದಾರೆ. ಯಾಕೆ ಅಂದರೆ ಸುಧಾರಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಕಟ್ಟಿ ಒಂದು ಬಗೀಟ್ ನೀರಿಟ್ಟು ಚೆನ್ನಾಗಿ ಸುಧಾರಿಸ್ಕೊಂಡ್ಮೇಲೆ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಅಪ್ಪಾಜಿ ಬರ್ತಾ ಇದ್ದಾರೆ. ತೆಗಿತೀನಿ ಮನೆ ಎಂಟ್ರಿ ಆಗೋದು. ನೀವು ಕೆಳಗಡೆ ನೆಲ ನೋಡ್ತಾ ಇರಬಹುದು, ಎಷ್ಟು ಲೆವೆಲ್ ಆಗಿ ಮಾಡಿಸಿದ್ದಾರೆ. ನಾನು ಪ್ರಧಾನಿಗೆ ಬಿಡೋದಕ್ಕೆ ಹೋದಾಗ JCP ವರ್ಕ್ ನಡೀತಿತ್ತಲ್ವಾ, ಹೀಗೆ ನೋಡಿ ಮಣ್ಣೆಲ್ಲ ಹಾಕ್ಬಿಟ್ಟು ಲೆವೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಮಳೆ ಬಂದಾಗ ಯಾವುದೇ ರೀತಿ ಮಣ್ಣು ಸವೆತ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಫುಲ್ಲು ಲೆವೆಲ್ ಮಾಡಿದ್ದಾರೆ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಗೌರಿ ಎಂಟ್ರಿ ಆದರು ಮನೇಲಿ. ಅಮ್ಮ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಗೌರಿಗೆ ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಕಾಲಿಗೆ ಮತ್ತು ಹಣೆಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಹಾಗೆ ಒಂದು ಮರದಲ್ಲಿ ಒಂದಿಷ್ಟು ಅಕ್ಕಿ ಬೆಲ್ಲ ತಂದಿದ್ದಾರೆ.
ಗೌರಿ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದಕ್ಕೆ ಅಕ್ಕಿ ಬೆಲ್ಲ ಸಿಹಿ ತಿನ್ನಿಸ್ಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಯಾರಾದರೂ ನಾವು ವ್ಯಕ್ತಿಗಳು ಎಂಟ್ರಿ ಆದರೆ ಮನೆಗೆ ಸಿಹಿ ಕೊಡ್ತಾರೆ ಇಲ್ಲ ಸ್ವೀಟ್ಸ್ ಕೊಡ್ತಾರೆ. ಆದರೆ ಹಸುವಿಗೆ ಏನು ಸಿಹಿ ತಿನ್ನುತ್ತೆ ಅಂತ ಅಕ್ಕಿ ಬೆಲ್ಲ ಹಾಕಿಬಿಟ್ಟು ಮರದಲ್ಲಿ ಇಡ್ತಾ ಇದ್ದಾರೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಹೋದರೆ ಅಮ್ಮ ಏನೆಲ್ಲ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿಯುತ್ತೆ. ಈಗ ನೋಡಿ, ಗೌರಿ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಮ್ಮ ಒಂದು ತುಂಬಿರೋ ಚೊಂಬಿನಲ್ಲಿ ಹೇಗೆ ದೃಷ್ಟಿ ತೆಗಿತಾರೆ ಅಂತ. ಕೆಲವೊಂದು ಸಂಸ್ಕಾರಗಳು ನನಗೆ ಅಮ್ಮನಿಂದನೇ ಬಂದಿರೋ ಅಂಥದ್ದು. ಅಮ್ಮ ಮಾಡೋ ಪ್ರತಿ ಒಂದು ಏನು ಆಚಾರ ವಿಚಾರಗಳನ್ನು ನಾನು ನೋಡಿ ನೋಡಿ ಕಲ್ತಿರುವಂತಹದ್ದು. ನನಗೂ ಕೆಲವು ತುಂಬ ಪರ್ಸ್ನಲ್ ಡಿ.ಎಮ್‌ಗಳು ಬರುತ್ತೆ. ನೀವು ಪೂಜೆ ಮಾಡ್ತಿರಲ್ವಾ, ನಿಮ್ಮ ಡೆಕೋರೇಷನು ಹಾಗೆ ಪೂಜಾ ವಿಧಾನ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ. ನಾನು ಇದನ್ನೆಲ್ಲ ನೋಡಿ ಕಲ್ತಿರುವಂಥದ್ದು ನಮ್ಮ ಅಮ್ಮನಿಂದ. ನನಗೆ ತುಂಬ ಹೆಮ್ಮೆ ಇದೆ. ಅಮ್ಮ ನನಗೆ ಇಷ್ಟೆಲ್ಲ ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕಲಿಸಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನೋಡಿ, ಯಾರೇ ಆಗಲಿ ಹಸುವಿಗೆ ದೃಷ್ಟಿ ತೆಗಿತಾರೆ ಅನ್ನೋದು ನಾನು ಸಹಜವಾಗಿ ನೋಡಿಲ್ಲ. ಹಳ್ಳಿಗಳಲ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮಮ್ಮ ಹಸುನೂ ಕೂಡ ಒಂದು ವ್ಯಕ್ತಿ ರೀತಿ ಅದನ್ನು ದೃಷ್ಟಿ ತೆಗೆದು ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಈ ಎಳೆ ಮಕ್ಕಳಿಗೆ ಹೇಗೆ ಹೊರಗಿಂದ ಬಂದಾಗ ದೃಷ್ಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಚೊಂಬಿಂದ ಎಲ್ಲ ನಿವಾಳಿಸ್ಬಿಟ್ಟು, ಹಾಗೆ ಒಂದು ಕೆಂಪು ನೀರಿಂದ ನಿವಾಳಿಸ್ಬಿಟ್ಟು ತಿಲಕ ಇಟ್ಟು ಒಳಗಡೆ ಕರ್ಕೊಳ್ತಾರೋ ಅದೇ ರೀತಿ ಗೌರಿಯನ್ನು ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಇದನ್ನು ನೋಡಿ ನನಗೆ ಖುಷಿ ಆಗ್ತಿದೆ. ನಾನು ವಿಡಿಯೋನ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೇ ನನಗೆ ನೋಡಿಬಿಟ್ಟು ಖುಷಿ ಅನ್ನಿಸ್ತಾ ಇದೆ. ಅಕ್ಷಯ ತೃತೀಯದ ಮುಂಚಿತವಾಗಿ ಬರೋವಂಥ ಶುಕ್ರವಾರ ತುಂಬ ಶುಭವಾಗಿರುತ್ತೆ. ಆ ದಿನದಲ್ಲಿ ನಾವು ಏನೇ ಸಾಮಾನುಗಳನ್ನು ಮನೆಗೆ ತಂದರೆ ಅದು ಅಕ್ಷಯವಾಗಿ, ಅಂದರೆ ಹೆಚ್ಚಾಗಿ ವೃದ್ಧಿ ಆಗತ್ತೆ ಅನ್ನೋದು ಉದ್ದೇಶದಿಂದ ಏನಾದರೂ ಒಂದು ವಸ್ತುನ ಮನೆಗೆ ತರ್ತಾರೆ. ಹಾಗೆ ಅಮ್ಮ ಅವರು ಹಳ್ಳಿಯಲ್ಲಿರೋದ್ರಿಂದ, ತೋಟದ ಮನೆಯಲ್ಲಿರೋದ್ರಿಂದ ಅವರು ಬಹಳ ದಿನದ ಕನಸಾದಂತಹ ಹಸುವನ್ನು ಸಾಕಬೇಕು ಅನ್ನೋದು ಇವತ್ತಿನ ಅವರ ಆಸೆ ನೆರವೇರಿದೆ. ಈ ಹಸು ಅವರ ಜೀವನದಲ್ಲಿ ತುಂಬ ಸಮೃದ್ಧಿ ತರಲಿ, ಖುಷಿ ತರಲಿ, ನೆಮ್ಮದಿ ತರಲಿ, ಹಾಗೆ ಸಿರಿ ಸಂಪತ್ತು ತರಲಿ, ತೋಟ ತುಂಬ ಅಭಿವೃದ್ಧಿಯಾಗಿ ಒಳ್ಳೊಳ್ಳೆ ಬೆಳೆ ಬೆಳೀಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ. ನಾನು ಹೆಣ್ಮಗಳಾಗಿ ಅವರ ಮನೆಯಲ್ಲಿ ಯಾವಾಗಲೂ ತುಂಬಿ ತುಳುಕ್ತಾ ಇರಲಿ ಅಂತ ಆಶೀರ್ವಾದ ನನ್ನ ಕಡೆಯಿಂದ ಇರುತ್ತೆ. ಆಶೀರ್ವಾದ ಮಾಡಲಿಕ್ಕೆ ನಾನು ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ಹೆಣ್ಮಗಳು ಸದಾ ತವ್ರ ಮನೆಗೆ ಆಶೀರ್ವಾದ ಮಾಡಿದರೆ ಆ ಮನೆ ತುಂಬ ಸಮೃದ್ಧಿಯಿಂದ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಲೈನ್ ಹೇಳಿದ್ದಂಥದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಈ ಪಾರ್ಟಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ತುಂಬ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.